ದುಬೈನಲ್ಲಿ ಇವತ್ತು ಮತ್ತೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇದೆ. ಭಾರತ ಗೆದ್ದು ಬರಲಿ ಅಂತ ಅಭಿಮಾನಿಗಳು ಶುಭ ಹಾರೈಸಿದ್ದಾರೆ. ಇವತ್ತು ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ ಇದೆ. ಅದರಲ್ಲಿ ನಮ್ಮ ಇಂಡಿಯಾ ಟೀಮು ಸಖತ್ತಾಗಿ ಆಡುತ್ತಿದೆ. ಬ್ಯಾಟಿಂಗಲ್ಲಿ ಅಭಿಷೇಕ್ ಶರ್ಮಾ, ಗಿಲ್ಲು ಮತ್ತು ಬೌಲಿಂಗಲ್ಲಿ ಬೂಮ್ರಾ ಮತ್ತು ಎಲ್ಲ ಬೌಲರ್ಸ್ ಚೆನ್ನಾಗಿ ಆಡುತ್ತಿದ್ದಾರೆ. ಇವತ್ತು ಮ್ಯಾಚ್ ಗೆಲ್ಲುತ್ತೆ. ಮೊನ್ನೆ ಏಷ್ಯಾ ಕಪ್ ಮ್ಯಾಚ್ದಾಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಇತ್ತು. ಅವಾಗ ಸುಧಾ ಇಂಡಿಯಾ 7 ವಿಕೆಟ್ ಗೆದ್ದಿದೆ. ಈ ಸತಿನೂ ಇಂಡಿಯಾ ಗೆಲ್ತದ ಪಾಕಿಸ್ತಾನ ಎದುರ. ಶುಭ್ಮನ್ ಗಿಲ್, ಸೂರ್ಯಕುಮಾರ್ ಯಾದವ್ ಚಂದ ಬ್ಯಾಟಿಂಗ್ ಮಾಡ್ಯಾರ. ಬೂಮ್ರಾ ಮತ್ತು ಎಲ್ಲರೂ ಬೇರೆ ಬೌಲರ್ ಚಂದ ಬೌಲಿಂಗ್ ಮಾಡ್ಯಾರ. ಅದಕ್ಕೆ ಈ ಸತಿನೂ ಇಂಡಿಯಾ ಗೆಲ್ತದ ಅಂತ ನಾ ಹೇಳ್ತೀನಿ. ಆಲ್ ದ ಬೆಸ್ಟ್ ಇಂಡಿಯಾ. ನಮಗೆ ಗೊತ್ತದ ಇವತ್ತು ಇಂಡಿಯಾ ಗೆಲ್ತದ ಅಂತ. ಯಾಕಂದ್ರೆ ಪಾಕಿಸ್ತಾನ ಫೀಲ್ಡಿಂಗ್ ಚಲೋ ಇಲ್ರಿ. ದಟ್ಸ್ ವೈ ಹೋಪ್ ಫಾರ್ ದ ಬೆಸ್ಟ್ ಇಂಡಿಯಾನೇ ಗೆಲ್ತದೆ. ಅದು ಎಲ್ಲ ಟೀಮ್ಗಳು ಏಷ್ಯಾ ಕಪ್ನಾಗ ಇಂಡಿಯಾನೇ ಸ್ಟ್ರಾಂಗ್ ಅದ ಅಂತ ಅದರ ಇವತ್ತು ಇಂಡಿಯಾ ಗೆಲ್ಲಬೇಕು. ನಾವು ಹಾರ್ದಿಕ್ ಪಾಂಡ್ಯ ಕಡೆಯಿಂದ ಫಿನಿಶ್ ಮಾಡಬೇಕು ನೋಡಬೇಕು. ಆಲ್ ದ ಬೆಸ್ಟ್ ಇಂಡಿಯಾ. ನಮ್ಮ ದೇಶದ ಆಟಗಾರನ ಕಂಪೇರ್ ಮಾಡಿದ್ರೆ ಆ ದೇಶದ ಆಟಗಾರರ ಆಟ ಅಷ್ಟು ಹೇಳ್ಕೋಗೆ ಬಂದಿಲ್ಲ ಪರ್ಫಾರ್ಮೆನ್ಸು. ಜೊತೆಗೆ ನಾವೆಲ್ಲ ರೀತಿಯಿಂದ ಸಕ್ಷಮ್ ಇದ್ದೀವಿ. ಟೆಕ್ನಿಕಲಿಂತೂ ನಾವು ಭಾಳ ಸೌಂಡ್ ಇದ್ದೀವಿ. ಅದು ಆಪ್ರೇಷನ್ ಸಿಂಧೂರ್ನಲ್ಲಿರ್ಬೋದು, ಕ್ರಿಕೆಟ್ ಮೈದಾನದಲ್ಲಿರ್ಬೋದು, ಹಾಕಿ ಮೈದಾನದಲ್ಲಿರ್ಬೋದು, ಯಾವುದೇ ಆಟದಲ್ಲಿ ಅವ್ರಿಗಿಂತ ಸುಪೀರಿಯರ್ ಆಗಿದ್ದೀವಿ. ಮತ್ತು ಇವತ್ತಿನ ಮ್ಯಾಚು ಚೆನ್ನಾಗಿ ಆಡ್ತಾರೆ ನಮ್ಮ ದೇಶದವರು, ಅದರಲ್ಲಿ ಎರಡು ಮಾತಿಲ್ಲ. ಆದರೂ ಒಂದು ಕಡೆ ಆಟನೇ ಯಾವ ದಿನ ಯಾವ ಕಡೆ ಇರುತ್ತೆ ಗೊತ್ತಿಲ್ಲ. ಸ್ವಲ್ಪ ಸಂಯಮದಿಂದ ಸಕ್ಷಮದಿಂದ ಕಾನ್ಸಂಟ್ರೇಟ್ ಮಾಡ್ತಾ ಆಡಿದರೆ ನಾವು ಗೆದ್ದೇ ಗೆಲ್ತೀವಿ. ಜೋಗ ಫಾಲ್ಸ್ಗಿಂತಲೂ ಎತ್ತರವಾಗಿದೆ ಹೊಸನಗರ ಬಳಿಯ ಕುಂಚಿಕಲ್ ಫಾಲ್ಸ್. ವಾರಾಹಿ ನದಿ ಸೃಷ್ಟಿ ಮಾಡುವ ಕುಂಚಿಕಲ್ ಜಲಪಾತ 455 ಮೀಟರ್ ಎತ್ತರ ಬಿದ್ದು ಎಲ್ಲರ ಗಮನ ಸೆಳೀತಾ ಇದೆ. ಆದರೆ ಪ್ರವಾಸೋದ್ಯಮ ಭಾಗವಾಗಿ ಅಭಿವೃದ್ಧಿ ಆಗಿಲ್ಲ. ಹೀಗಾಗಿ ಅಂತಾರಾಷ್ಟ್ರೀಯವಾಗಿ ಹೆಸರುವಾಸಿ ಮಾಡುವುದಕ್ಕೆ ಮಾಸ್ತಿಕಟ್ಟೆ ಹುಲಿಕಲ್ ಕ್ರಾಂತಿ ಎಂಬ ಹೆಸರಲ್ಲಿ ಅಭಿಯಾನ ಶುರುವಾಗಿದೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ ನೋಡಿ. ಗೂಗಲ್ನಲ್ಲಿ ನೋಡಿದಾಗ ಅಥವಾ ವಿಕಿಪೀಡಿಯಾದಲ್ಲಿ ನೋಡಿದಾಗ ಕುಂಚಿಕಲ್ ಅಂತ ತೋರಿಸುತ್ತೆ. ಅದು ಯಾವುದೋ ಒಂದು ಫೋಟೋ ಇದೆ, ಅದು ಕುಂಚಿಕಲ್ ಹಬ್ಬಿಗೆ ಸಂಬಂಧಪಟ್ಟಂಥದ್ದಲ್ಲ. ಒಂದು ಅಭಿಯಾನ ಇನ್ನೂ ದೊಡ್ಡ ಹೋರಾಟ ನಡೀತದೆ. ನಮಗೆ ಇಲ್ಲೆಲ್ಲರೂ ಸಂತ್ರಸ್ತರಾಗಿರ್ತಕ್ಕಂಥ ಪ್ರದೇಶ ಇದು, ನಿಷೇಧಿತ ಪ್ರದೇಶ. ಅಲ್ಲಿ ಯಾರಿಗೂ ಅಲೋ ಇಲ್ಲ ಸರ್. ಯಾರಿಗೆ ಹುಟ್ಟಿದ್ವಿ ಗೊತ್ತಿಲ್ಲ. ಅಂದರೆ ನಾವು ತಂದೆ ತಾಯಿ ಹುಟ್ಟಿದ್ದೀವಿ, ನಮ್ಮ ಊರು ಯಾರಿಗೆ ಹುಟ್ಟಿದೆ ಗೊತ್ತಾಗ್ತಿಲ್ಲ. ನಿಮ್ಮ ಮನೆ ಮನೆ ಬಾಗಿಲಿಗೂ ನ್ಯೂಸ್ 18 ಬಂದಿದೆ. ನಿಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗೋದಕ್ಕೆ, ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನಿಮ್ಮ ಊರಿನ ಸಮಸ್ಯೆ ಏನು ಅನ್ನುವಂಥದ್ದನ್ನು ತಿಳಿಸೋದಕ್ಕೆ, ಈ ಮೂಲಕವಾಗಿ ನಿಮ್ಮ ಊರಿನಲ್ಲಿ ಆಗಬೇಕಾದಂತಹ ಅಭಿವೃದ್ಧಿ ಹಾಗೂ ಬೆಳವಣಿಗೆಯನ್ನು ಕಾಣುವಂತಹ ನಿಟ್ಟಿನಲ್ಲಿ ನಾವು ಬಂದಿದ್ದೀವಿ. ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಮಂಜು ಆರ್ಯ. ಇವತ್ತು ನಾನು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲ್ಲೂಕಿನ ಮಾಸ್ತಿಕಟ್ಟೆ ಅನ್ನುವಂತಹ ಒಂದು ಊರಿಗೆ ಬಂದಿದ್ದೀನಿ. ಇಲ್ಲಿ ಕುಂಚಿಕಲ್ ಫಾಲ್ಸ್ ಅನ್ನುವಂತಹ ಅತಿ ದೊಡ್ಡ ಜಲಪಾತ ಇರುವಂತಹದ್ದು. ಆದರೆ ಈ ಜಲಪಾತ ಇರುವಂತಹ ವಿಚಾರ ಯಾರಿಗೂ ಕೂಡ ಗೊತ್ತಿಲ್ಲ. ಇಡನ್ ಪ್ಲೇಸ್ನಲ್ಲಿ ಒಂದು ಜಲಪಾತ ಇರುವಂತಹದ್ದು. ನಾವೆಲ್ಲ ಅನ್ಕೊತಾ ಇದ್ವಿ ಜೋಗ್ ಜಲಪಾತನೇ ಅತಿ ಎತ್ತರದ ಜಲಪಾತ ಅಂತೇಳಿ. ಜೋಗ್ ಜಲಪಾತ ಇರುವಂಥದ್ದು 900 ಅಡಿ, ಆದರೆ ಇದು 1493 ಅಡಿ ಎತ್ತರದಿಂದ ನೀರಿಲ್ಲಿ ಚಿಮ್ಮುತ್ತೆ. ಆದರೆ ಯಾರಿಗೂ ಕೂಡ ಅಷ್ಟೇ ಗೊತ್ತಿಲ್ಲ. ಜೊತೆಗೆ ಇನ್ನೊಂದೇನು ಅಂತಂದರೆ ಭಾರತದ ಅತಿ ಎತ್ತರದ ಜಲಪಾತ, ಏಷ್ಯಾ ಖಂಡದ 2ನೇ ಅತಿ ದೊಡ್ಡದ ಜಲಪಾತನೂ ಕೂಡ ಇದು. ಈಗ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಅಷ್ಟೇ ಹೇಳ್ತಾ ಇರುವಂಥದ್ದು
ಈ ಒಂದು ಜಲಪಾತವನ್ನು ದಯವಿಟ್ಟು ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಅರಣ್ಯ ಇಲಾಖೆಯವರಾಗಿರ್ಬೋದು, ಇದನ್ನು ಇಂಪ್ರೂವ್ ಮಾಡಿ ಪ್ರವಾಸಿಗರನ್ನು ನಮ್ಮ ಕಡೆ ಸೆಳೆಯುವಂತೆ ಮಾಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಿದ್ದಾರೆ. ನನ್ನ ಹಿಂಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಯಡಿಯೂರು ಮತ್ತು ಮಾಸ್ತಿಕಟ್ಟೆಯ ಜನರ ಒಂದು ಬೇಡಿಕೆ ಇದು. ಒಂದು ಅಭಿಯಾನವನ್ನು ಕೂಡ ಅವರು ಶುರು ಮಾಡಿದ್ದಾರೆ. ಹಾಗಾದರೆ ಈ ಎರಡು ಗ್ರಾಮದ ಜನರು ಶುರು ಮಾಡಿರುವಂಥ ಅಭಿಯಾನ ಏನು, ಯಾಕೆ ಇವರು ಈ ಒಂದು ಬೇಡಿಕೆಯನ್ನು ಸರ್ಕಾರಕ್ಕೆ ಇಡ್ತಿದ್ದಾರೆ ಅನ್ನೋಂಥದ್ರ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಜನರು ಕೂಡ ಈಗ ನನ್ನ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್ ಹೇಳಿ, ಈಗ ನೀವೇ ಒಂದು ಅಭಿಯಾನ ಶುರು ಮಾಡ್ಕೊಂಡಿದ್ದೀರಾ, ಎಲ್ಲ ವಾಟ್ಸಪ್ಪು ಫೇಸ್ಬುಕ್ಕಲ್ಲೆಲ್ಲವೂ ಕೂಡ ಅಷ್ಟು ಪೋಸ್ಟ್ ಮಾಡ್ತಿದ್ದೀರಾ. ಈ ಕುಂಚಿಕಲ್ ಫಾಲ್ಸ್ ಅನ್ನುವಂತಹದ್ದು ಅತಿ ಎತ್ತರದ ಜಲಪಾತ ಅನ್ನೋಂಥದ್ದನ್ನು ಹೇಳ್ತಿದ್ದೀರಾ. ಜೋಗ್ ಜಲಪಾತಕ್ಕಿನ್ನೂ ಎತ್ತರ ಅಂತ ಜಲಪಾತ ಅಂತಿದ್ದೀರಾ. ಯಾಕೆ ಇದಿಷ್ಟು ದಿನ ಯಾರ ಕಣ್ಗೂ ಬಿದ್ದಿಲ್ಲ ಅಂತ? ಮೊದಲನೇದಾಗಿ ನ್ಯೂಸ್ 18ನ ಈ ಜನಪರ ಕಾಳಜಿಗೆ ನಾವೆಲ್ಲರೂ ಮಾಸ್ತಿಕಟ್ಟೆ ಜನತೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇವೆ. ಏನಾಗಿದೆ ನಮ್ಮ ನಗರ ಹೋಬಳಿ ಮಾಸ್ತಿಕಟ್ಟೆಯ ಪರಿಸ್ಥಿತಿ ಅಂತಂದರೆ, ನಮ್ಮೊಳಗೆ ಸಮಸ್ಯೆ ಇದೆಯೋ ಅಥವಾ ಸಮಸ್ಯೆ ಒಳಗೆ ನಾವಿದೆಯೋ ಅನ್ನೋ ಥರ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ ಇತಿಹಾಸದಲ್ಲಿ ಮೆರೆದಾಡಿದಂಥ ಊರು, ಕೆಳದಿ ಸಂಸ್ಥಾನದ ಆಡಳಿತದಲ್ಲಿ ಕೇಂದ್ರ ಬಿಂದು ಆಗಿದ್ದಂಥ ರಾಜಧಾನಿ ನಮ್ಮದು. ಆದರೆ ಇವತ್ತು ಸರ್ಕಾರದ ಯಾವುದೇ ಯೋಜನೆಗಳು ತಲುಪೋದಿಲ್ಲ. ಕೊನೆ ಪಕ್ಷ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಇಡೀ ಒಂದು ದೇಶದಲ್ಲೇ ಒಂದು ಎತ್ತರವಾದಂಥ ಜಲಪಾತ, ನಾವು ಏಷ್ಯಾ ಖಂಡದ ಪಟ್ಟಿಯನ್ನು ನೋಡ್ತಾ ಹೋದರೆ ನಮಗೆ ಮೊದಲನೇದಾಗಿ ಚೀನಾದ ಒಂದು ಯುಂಗ್ ಟಾಂಗ್ ಅಂತ ಹೇಳಿ ಒಂದು ಜಲಪಾತ ಬರುತ್ತೆ. ಅದು ನೈಸರ್ಗಿಕ ಜಲಪಾತ ಅಲ್ಲ. ಆ ನಿಟ್ಟಿನಲ್ಲಿ ನೋಡ್ಲಿಕ್ಕೆ ಹೋದರೆ ನಮ್ಮ ಕುಂಚಿಕಲಬ್ಬಿ ಜಲಪಾತ 1493 ಅಡಿ ಎತ್ತರ, ಅಂದರೆ 455 ಮೀಟರ್ನಷ್ಟು ಎತ್ತರ ಇದೆ. ಇದು ಏಷ್ಯಾದ ನೈಸರ್ಗಿಕ ಅತ್ಯಂತ ಎತ್ತರದ ಜಲಪಾತ. ಆದರೆ ಸಮಸ್ಯೆ ಏನಾಗಿರ್ತಕ್ಕಂಥದ್ದು ಅಂತಂದರೆ, ಇವತ್ತು ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಅದೊಂದು ಹಿಡನ್ ಜೆಮ್ ಅಂತಲೇ ಹೇಳ್ತೀವಲ್ಲ, ಆ ರೀತಿ ಆಗಿಬಿಟ್ಟಿದೆ. ಇವತ್ತು ಅನೇಕರು ಆ ಬಗ್ಗೆ ಗೂಗಲ್ನಲ್ಲಿ ನೋಡಿದಾಗ ಅಥವಾ ವಿಕಿಪೀಡಿಯಾದಲ್ಲಿ ನೋಡಿದಾಗ ಕುಂಚಿಕಲ್ ಅಂತ ತೋರಿಸುತ್ತೆ. ಅದು ಯಾವುದೋ ಒಂದು ಫೋಟೋ ಇದೆ, ಅದು ಕುಂಚಿಕಲಬ್ಬಿಗೆ ಸಂಬಂಧಪಟ್ಟಂಥದ್ದಲ್ಲ. ಇದನ್ನೆಲ್ಲ ನಾವು ಗಮನಿಸ್ಕೊಂಡು ನಾವೇ ಒಂದು ತಂಡವನ್ನು ಮಾಡಿಕೊಂಡು ಈ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ, ಯಾಕೆ ಇದರ ಒಂದು ಸರ್ಕಾರಕ್ಕೆ ಈ ಬಗ್ಗೆ ಗಮನಕ್ಕೆ ಹರಿಸಬಾರ್ದು ಅಂತ ಹೇಳಿ ನಾವೆಲ್ಲರೂ ಒಂದು ತಂಡವನ್ನು ಕಟ್ಕೊಂಡ್ವಿ. ಈಗ ಇವ್ರು ಹೇಳ್ತಾ ಇದ್ರು ಸರ್, ಏಷ್ಯಾದಲ್ಲಿ ಅತಿ ದೊಡ್ಡದಾದಂತಹ ಒಂದು ಜಲಪಾತ ಇದು, 2ನೇ ಸ್ಥಾನದಲ್ಲಿರುವಂಥ 1493 ಅಡಿಗಳಿಂದ ನೀರು ಬೀಳುತ್ತೆ ಸರ್. ಈ ಜಲಪಾತ ಇಲ್ಲಿವರೆಗೂ ಕೂಡ ಅಷ್ಟೇ ಯಾಕೆ ಸರ್ಕಾರದಕ್ಕೆ ಗಮನಕ್ಕೆ ಬಿದ್ದಿಲ್ವಾ, ಅಥವಾ ನೀವು ಸರ್ಕಾರದ ಗಮನಕ್ಕೆ ಹೇಳಲಿಲ್ವಾ, ಏನಂತ ಇದು? ಈ ವಿಚಾರವಾಗಿ ಏನಾಯಿತು ಅಂದರೆ, ನಮ್ಮಲ್ಲಿ 85ರ ನಂತರ ಈ ವರಾಹಿನಲ್ಲಿ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿ ಈ ಸಂಬಂಧಪಟ್ಟ ಜಲಪಾತಕ್ಕೆ ಹೋಗ್ತಕ್ಕಂಥ ನೀರುಗಳನ್ನು ಅಣೆಕಟ್ಟು ಮೂಲಕ ತಡೆ ಹಿಡಿದು ಅದರದ್ದು ನೀರನ್ನ ಫ್ಲೋ ಸ್ವಲ್ಪ ಕಡಿಮೆ ಆಯಿತು. ಜೊತೆಗೆ ಆ ಸಂಬಂಧಪಟ್ಟ ಏರಿಯಾನು ಕೂಡ ಅವರು KPC ಅವರು ವಶಪಡಿಸಿಕೊಂಡು ಇದನ್ನು ಪ್ರೋಹಿಬಿಟೆಡ್ ಏರಿಯಾ, ನಿಷೇಧಿತ ಪ್ರದೇಶ ಅಂತ ಘೋಷಣೆ ಮಾಡಿ ಜನಗಳಿಗೆ ಅಲ್ಲಿ ನಿಷೇಧ ನಿರ್ಬಂಧಗಳನ್ನು ಹೇರಿದ್ರು. ಆ ನಿಟ್ಟಿನಲ್ಲಿ ಆ ಭಾಗದಲ್ಲಿ ಜನಗಳ ಸಂಚಾರ ಇವೆಲ್ಲ ಕಡಿಮೆ ಆಗಿ ಇದು ಜನರುಗಳಿಗೆ ಹೋಗಿ ಬರೋದು ಎಲ್ಲ ಕಡಿಮೆ ಆದ ನಂತರ ಇದು ಕಡಿಮೆ ಆಯಿತು. ಜೊತೆಗೆ ಆ KPC ಅವರು ತಗೊಂಡು ಈ ತೀರ್ಮಾನದಿಂದ ಈ ಭಾಗಕ್ಕೆ ಆ ಜಲಪಾತ ಒಂದು ಪ್ರಚಾರಕ್ಕೆ ಬರೋದಕ್ಕೆ ದೊಡ್ಡ ಹಿನ್ನಡೆ ಆಯಿತು. ಇಲ್ಲಿವರೆಗೂ ಯಾರೆಲ್ಲರ ಗಮನಕ್ಕೆ ನೀವು ತಂದಿದ್ದೀರಾ, ಇಂಥದ್ದೊಂದು ಫಾಲ್ಸ್ ಇದೆ, ದಯವಿಟ್ಟು ಒಂದು ಅಭಿವೃದ್ಧಿ ಮಾಡಿ, ಯಾಕಂದ್ರೆ ಮುಳುಗಡೆ ಪ್ರದೇಶ ಇದು, ನಾವೆಲ್ಲ ಮನೆ ಮಠ ಕಳ್ಕೊಂಡಿರೋ ಅಂಥವ್ರು, ನೀವೊಂದು ಅಭಿವೃದ್ಧಿ ಮಾಡಿದ್ರಿ ಅಂತಂದರೆ ನಮಗೂ ಕೂಡ ಒಂದು ಉದ್ಯೋಗ ಅವಕಾಶ ಸಿಗುತ್ತೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ನೀವು ಬಂದಿದ್ದೀರಾ. ಯಾರ್ಯಾರ ಗಮನಕ್ಕೆ ತಂದಿದ್ದೀರಾ ಇದನ್ನು ಅಂತ? ನಾವು ಕ್ರಾಂತಿ ತಂಡವನ್ನು ಆಗಸ್ಟ್ 15ನೇ ತಾರೀಕು ಏನು ಗ್ರಾಮ ಪಂಚಾಯಿತಿಯಲ್ಲಿ ನಾವು ಎಲ್ಲ ಊರಿನ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿಯ ನಡುವೆ ಒಂದು ವಿಶೇಷವಾದ ಅಭಿಯಾನವನ್ನು ಮಾಡಬೇಕು ಅಂತಕ್ಕಂಥ ಮೊದಲನೇ ಹೆಜ್ಜೆ ಏನಂತಂದರೆ ಕುಂಚಿಕಲಬ್ಬಿ ಫಾಲ್ಸನ್ನು ಅಭಿವೃದ್ಧಿಪಡಿಸಬೇಕು ಅಂತ. ಯಾಕೆಂತಂದರೆ ಅದು ಏಷ್ಯಾದ 2ನೇ ಫಾಲ್ಸು ಮತ್ತು ದೇಶದ ನಂಬರ್ 1 ಫಾಲ್ಸು ಅಂತಕ್ಕಂಥದ್ದು. ಆ ಒಂದು ದೃಷ್ಟಿಯಲ್ಲಿ ನಮಗೆ ಇಲ್ಲೆಲ್ಲರೂ ಸಂತ್ರಸ್ತರಾಗಿರ್ತಕ್ಕಂಥ ಪ್ರದೇಶ ಇದು. ಶಿವಮೊಗ್ಗ ಜಿಲ್ಲೆಯ ಒಂದು ಬಾರ್ಡರ್ನಲ್ಲಿರ್ತಕ್ಕಂಥ ಪ್ರದೇಶ ಇದು. ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಹುಲಿಕಲ್ಲು ಇರ್ತಕ್ಕಂಥ ಪ್ರದೇಶ ಇದು. ಇಲ್ಲಿ ಸಮಸ್ಯೆಗಳಿರ್ತಕ್ಕಂಥ ಪ್ರದೇಶ ಇದು. ಇದೆಲ್ಲದಕ್ಕೂ ಕೂಡ ಒಂದು ಪರಿಹಾರ ಆಗಬೇಕು ಅಂತಕ್ಕಂತಂದರೆ ಇಂಥ ಒಂದು ವಿಶೇಷವಾದ ಸ್ಥಳವನ್ನು ಅದೆಲ್ಲ ಮರೆಮಾಚಿಕೊಂಡು ಹೋಗಿತ್ತು. ಇವತ್ತು ನಮ್ಮ ಅದೃಷ್ಟದ ಬಾಗಿಲು ತೆಗೆದಿರ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಸ್ತಿಕಟ್ಟೆ ಹುಲಿಕಲ್ಲು ಕ್ರಾಂತಿ ಅಂತಕ್ಕಂಥ ಒಂದು ವಿಶೇಷ ತಂಡವನ್ನು ಕಟ್ಟಿಕೊಂಡು ಆ ಮೂಲಕ ಇವತ್ತು ಎಲ್ಲ ಗ್ರಾಮಸ್ಥರು ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಸಂಬಂಧಪಟ್ಟವರು ಎಲ್ಲರನ್ನೂ ಸೇರಿಸ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ವಿ. ಪ್ರಥಮವಾಗಿ ನಾವು ಹೆಜ್ಜೆ ಇಟ್ಟಂಥ ಸಂದರ್ಭದಲ್ಲಿ ನಮಗೆ ಸ್ಪಂದಿಸಿರ್ತಕ್ಕಂಥವ್ರು ನ್ಯೂಸ್ 18ನವರು ಇದನ್ನು ಇವತ್ತು ರಾಜ್ಯ ಮಟ್ಟದ ಕೇಂದ್ರ ಮಟ್ಟದಲ್ಲಿ ಇವತ್ತು ಅದನ್ನು ಇಂಥ ಒಂದು ಫಾಲ್ಸ್ ಇದೆ ಅಂತಕ್ಕಂಥದ್ದನ್ನ ಬಿತ್ತರಿಸ್ತಕ್ಕಂಥ ಒಂದು ಕೆಲಸ ಮಾಡಿ ಇವತ್ತು ಬೇಕಾದಷ್ಟು ಜನ ಈ ಭಾಗಕ್ಕೆ ಬಂದು ಹೋಗ್ತಾ ಇದ್ದಾರೆ. ಆದರೆ ನಮಗೆ ಕೊರತೆ ಏನಂತಂದರೆ, ಆ ಒಂದು ಫಾಲ್ಸ್ ನೋಡ್ತಕ್ಕಂಥ ಭಾಗ್ಯ ಈ ಭಾಗದ ಜನಕ್ಕಾಗಲಿ ದೇಶದ ಜನತೆಗೆ ಇಲ್ಲ ಅಂತಕ್ಕಂಥದ್ದು ಒಂದು ದೊಡ್ಡ ದುರಂತ. ಅಲ್ಲಿ ಒಂದು ಪರ್ಮಿಷನ್ ಕೊಡಬೇಕು. ಇಲ್ಲಿಂದ ಒಂದು 6-7 ಕಿಲೋಮೀಟರ್ ದೂರ ಆಗುತ್ತೆ. ಅದರ ಆ ಮೇನ್ ರಸ್ತೆಯಿಂದ ಒಂದು ಅರ್ಧ ಕಿಲೋಮೀಟರ್ ರಸ್ತೆ ಸರಿ ಮಾಡಿದರೆ ಸಾಕು, ಒಂದು ವಿ ಪಾಯಿಂಟ್ ಮಾಡಿದರೆ ಸಾಕು. ಅಲ್ಲಿ ಒಂದು ಸ್ಥಳವನ್ನು ವಿಶೇಷವಾದ ಅದ್ಭುತ ಸ್ಥಳ ನಾನು ನೋಡಿದ್ದೇನೆ. ನೀರು ಕೂಡ ಇದೆ.
ಪ್ರಕೃತಿಯ ವಿಶೇಷ ಒಂದು ಅದ್ಭುತವಾದ ಒಂದು ನೋಟ ಅಲ್ಲಿದೆ. ಅದನ್ನು ನೋಡಲಿಕ್ಕೆ ಎಲ್ರಿಗೂ ಭಾಗ್ಯ ಸಿಗಬೇಕು, ಪರ್ಮಿಷನ್ ಸರ್ಕಾರ ಕೊಡಬೇಕು, ಈ ಭಾಗದ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಅದಕ್ಕೆ ಕೈ ಜೋಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಮೊದಲನೇ ಬೇಡಿಕೆ ಅದು. ಹಾಗಾಗಿ ನೀವು ಎಷ್ಟು ಸತಿ ಹೋಗಿದ್ದೀರಿ ಸರ್? ಅಲ್ಲಿನ ಒಂದು ಪರಿಸರ ಆಗಿರ್ಬೋದು, ಅಲ್ಲಿನ ವಾತಾವರಣ ಹೇಗಿದೆ ಅಂತ? ಸರ್ ತುಂಬ ಚೆನ್ನಾಗಿದೆ ವಾತಾವರಣ. ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದ್ರು. ನಾನು 2 ಸರಿ ಹೋಗಿರೋದು. ಕಾರಣ ಏನಂತ ಹೇಳಿದ್ರೆ KPCಯ ನಿಷೇಧಿತ ಪ್ರದೇಶ, ಅಲ್ಲಿ ಯಾರಿಗೂ ಅಲೋ ಇಲ್ಲ ಸರ್. ಏನಿದ್ರೂ ನಾವು ಡ್ಯಾಮು ಮತ್ತು ಬೇರೆ ನೋಡಲಿಕ್ಕೆ ನಮಗೆ ಪಾಸ್ಗಳನ್ನು ತೊಗೊಂಡು ಹೋಗಬೇಕಾಗ್ತದೆ. ಹೊರಗಡೆಯಿಂದ ಈಗ ನಮ್ಮ ಫ್ರೆಂಡ್ಸ್ ಎಲ್ಲ ಡೆಲ್ಲಿ, ಬೆಂಗಳೂರು ಹೊರಗಡೆಯಿಂದ ಎಲ್ಲ ಬರ್ತಾರೆ. ಇಲ್ಲೇ ಬಂದು ಸರ್ಕಲಲ್ಲಿ ಕೇಳ್ತಾರೆ ಕುಂಚ್ಕಲ್ ಫಾಲ್ಸಿಗೆ ಹೋಗೋದಿಲ್ಲಿ ಅಂತ. ಬಟ್ ಅಲ್ಲಿಗೆ ಹೋಗ್ತೀವಿ ಅಂದರೆ ಅರಣ್ಯ ಇಲಾಖೆ ಮತ್ತು ಫಾರೆಸ್ಟ್ ಇವರು ನಮ್ಮ KPC ಅವ್ರದ್ದು 2 ಪರ್ಮಿಷನ್ ಬೇಕಾಗ್ತದೆ. ಅದು ಜಾಗ ತುಂಬ ತಿಕ್ಕೆಷ್ಟಿದೆ. ಅದನ್ನು ಅಭಿವೃದ್ಧಿ ಪಡಿಸಿದ್ರೆ ಊರಿನ ಜೊತೆಗೆ ಇಡೀ ಪ್ರಪಂಚದಾದ್ಯಂತ ಈಗ ಸುದ್ದಿ ಮಾಡಿದ್ದೀರಿ. ಜೊತೆಗೆ ನಾವು ಈಗಾಗಲೇ 2 ಜನ ನಮ್ಮ ಈ ಭಾಗದ ಶಾಸಕರುಗಳು, ಆರ್ಗ ಜ್ಞಾನೇಂದ್ರ ಮತ್ತು ಕಿಮ್ಮನೆ ರತ್ನಾಕರ್, ಅವರು ಇಬ್ಬರು ಶಾಸಕರಾಗಿದ್ದಾಗ ನಾವು ಇಡೀ ಒಂದು ಊರಿನ ತಂಡವಾಗಿ ಅವರಿಬ್ಬರ ಹತ್ರನೂ ಹೋಗಿದ್ವಿ. ಅವರೆಲ್ಲ ಹೇಳ್ತಿರುವಂತಹದ್ದು ಒಳ್ಳೊಳ್ಳೆ ಸುಂದರವಾದಂಥ ಪ್ಲೇಸ್ ಇದೆ ಮಲೆನಾಡು ಭಾಗದಲ್ಲಿ, ಒಳ್ಳೊಳ್ಳೆ ಡ್ಯಾಮ್ಗಳಿದ್ದಾವೆ, ಒಳ್ಳೊಳ್ಳೆ ಫಾಲ್ಸ್ ಇದ್ದಾವೆ. ಇದನ್ನು ಯಾಕೆ ಅಭಿವೃದ್ಧಿ ಮಾಡ್ತಿಲ್ಲ ಇವರು? ಒಂದು ವೇಳೆ ಅಭಿವೃದ್ಧಿ ಮಾಡಿದ್ರೆ ಏನು ಸರ್ಕಾರಕ್ಕೆ ಏನು ನಷ್ಟ ಬರುತ್ತೆ ಅನ್ನೋಂಥ ಒಂದು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಯಾಕೆ ಅಭಿವೃದ್ಧಿ ಕಡೆ ಗಮನ ಕೊಡ್ತಿಲ್ಲ ಸರ್ಕಾರ ಅಂತ? ಮಾಸ್ತಿಕಟ್ಟೆ ಹುಲಿಕಲ್ ಕ್ರಾಂತಿ ಅಂತಕ್ಕಂಥದ್ದು ಒಂದು ಹೋರಾಟವನ್ನು ಶುರು ಮಾಡಿದ್ದೇವೆ, ಸಂಘಟನೆ ಮಾಡಿದ್ದೇವೆ. ಇಲ್ಲಿ ಕ್ರಾಂತಿ ಅಂತ ನಾವು ಹೇಳೋದ್ರ ಬದಲಾಗಿ ಒಂದು ಅಭಿವೃದ್ಧಿಯ ಹೆಜ್ಜೆ ಅಂತೇಳಿ ನಾವು ಹೇಳ್ಬೋದು. ಅದನ್ನು ಮೊದಲನೇದಾಗಿ ನೀವು ಹೇಳಿದಾಗೇ ಇಲ್ಲಿ ಕುಂಚಿಕಲಬ್ಬಿ ಫಾಲ್ಸ್ ವಿಚಾರಕ್ಕೆ ಬಂದಿದ್ದೀವಿ. ಕುಂಚಿಕಲಬ್ಬಿ ಫಾಲ್ಸನ್ನು ನಾವು ಇಲ್ಲಿ ಪ್ರವಾಸೋದ್ಯಮ ಮಾಡುವ ಮೂಲಕ ಅದನ್ನು ವಿಶ್ವದ ಮಟ್ಟದಲ್ಲಿ ಆ ಫಾಲ್ಸನ್ನ ಗಮನ ಸೆಳೀಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಅದು ನಮ್ಮ ಊರಿನ ಹೆಮ್ಮೆಯ ವಿಚಾರ. ಇಂತಹ ಒಂದು ಅದ್ಭುತವಾದಂಥ ಫಾಲ್ಸು ನಮ್ಮ ಊರಿನಲ್ಲಿದೆ ಅಂತಕ್ಕಂಥದ್ದನ್ನ ನಾವು ವಿಶ್ವಕ್ಕೆ ತಿಳಿಸ್ಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಜೊತೆಯಲ್ಲಿ ನೀವು ಹೇಳಿದ ಹಾಗೇ ಈ ಮಾಸ್ತಿಕಟ್ಟೆ ಅಂತಕ್ಕ ಭಾಗ ನಿಮ್ಮ ಚಕ್ರ ಸಾವ್ಯಕಲ ಅವಳಿ ಯೋಜನೆ, ಆಮೇಲೆ ವರಾಹಿ ಮಾನಿ ಡ್ಯಾಮು, ಈ ಎಲ್ಲ ಭೂ ಪ್ರದೇಶಗಳ ನಡುವೆ ಇರತಕ್ಕಂಥ ಹೃದಯ ಭಾಗದಲ್ಲಿ ಮಾಸ್ತಿಕಟ್ಟೆ ಇದೆ. ಜೊತೆಗೆ ಈ ಸಂಘಟನೆ ಮೂಲಕ ನಮ್ಮ ಬೇರೆ ಇಚ್ಛಾಶಕ್ತಿಗಳು ಕೂಡ ಇದ್ದಾವೆ. ತಾವೀಗ ನೋಡ್ತಾ ಇದ್ದೀರಿ, ಇಲ್ಲಿ ಸುತ್ತಮುತ್ತ ಎಲ್ಲ ಮನೆಗಳನ್ನು ನೋಡ್ತಾ ಇದ್ದೀರಿ. ಇದು ಸರ್ವೆ ನಂಬರ್ 137 ಆಗಿದೆ. ಇದು ಸುಮಾರು 60ರಿಂದ 70 ವರ್ಷದಿಂದ ಈ ಭಾಗದ ನಮ್ಮ ಭಾಗದ ರೈತರು, ವ್ಯಾಪಾರಸ್ಥರು ಮನೆಯನ್ನು ಕಟ್ಕೊಂಡಿದ್ದಾರೆ. ಆದರೆ ಅವರಿಗೆ ಇವತ್ತು ಕೂಡ ಹಕ್ಕುಪತ್ರ ಸಿಗ್ತಾ ಇಲ್ಲ. ಅವರು ಮನೆ ಕಟ್ಟದ ಹೇಗೆ? ಹಿಂದೆ ಯಾವಾಗ ಪ್ರವಾಹ ಬಂದಿದ್ದು, ಯಾಕೋ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ತುಂಬ ನಷ್ಟ ಉಂಟಾಗಿತ್ತು ಅಂತ ಕೇಳ್ಬಿಟ್ಟು. ಯಾವಾಗ ಪ್ರವಾಹ? ಯಾಕಂದರೆ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಒಂದು ಪ್ರದೇಶ ಅಂದರೆ ಹುಲಿಕಲ್ಲು. ಈ ಹುಲಿಕಲ್ಲಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೆ. ಈ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಚಾರಗಳನ್ನ ಹೇಳಬೇಕಂತಂದರೆ ನಾವು ಸಾಕಷ್ಟು ಸಾಧಕ ಬಾಧಕಗಳನ್ನು ಹಿಂದಿಂದ ಅನುಭವಿಸ್ಕೊಂಡು ಬಂದೇ ಇದ್ದೀವಿ. ಹಾಗಾಗಿ ಈ ಸಾಧಕ ಬಾಧಕಗಳನ್ನು ಹೇಗೆ ಜನರಿಗೆ ಸರ್ಕಾರದ ಗಮನವನ್ನು ಸೆಳೀಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಸ್ತಿಕಟ್ಟೆ ಮತ್ತು ಹುಲಿಕಲ್ ಅನ್ನೋ ಒಂದು ಕ್ರಾಂತಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ವಿಷಯವಾಗಿ ನಿಮ್ಮ ನ್ಯೂಸ್ 18 ಕನ್ನಡ ಒಂದ್ಸಲಿ ಆಗಲೇ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸ ಮಾಡಿದೆ. ಹಾಗಾಗಿ ನಾನು ಈ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ತಮಗೆ ಒಂದು ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಸಹಕಾರವನ್ನು ನಾವು ಕೋರ್ತಾ ಇದ್ದೇವೆ. ಸ್ಥಳೀಯ ರಾಜಕಾರಣಿಗಳನ್ನೇನಾದರೂ ಭೇಟಿ ಮಾಡಿದ್ರಾ? ಈ ಒಂದು ಫಾಲ್ಸ್ನ ದಯವಿಟ್ಟು ನೀವು ಜನರಿಗೆ ಯೂಸ್ ಆಗುವಂತೆ ಮಾಡಿಕೊಡಿ, ಈ ಒಂದು ರಿಕ್ವೆಸ್ಟ್ ನಮ್ಮದು ಅಂತ ಏನಾದರೂ ಕೇಳಿದರೆ ಅವ್ರ ಉತ್ತರ ಹೇಗಿತ್ತು ಅಂತ? ಒಂದು ಕ್ರಾಂತಿಯನ್ನು ಇಟ್ಕೊಂಡಿದ್ದಾರೆ. ಅದ್ರ ಹಿಂದೆ ಸಾಕಷ್ಟು ಬಾರಿ ಹೋಗಿದ್ದಾರೆ. ಅದು ಯಾವುದೂ ಅಲ್ಲ, ಜ್ವಾಲಂತ ಸಮಸ್ಯೆ. ಭೂಮಿನೇ ಯಾರಪ್ಪಂದು ಅಂತ ಗೊತ್ತಿಲ್ಲ. PF, RF, SF ಅಂತಾರೆ. ಅದೇ ಸರಿ ಮಾಡ್ತಾ ಇಲ್ಲ ಪಾಪ. ಇವರೆಲ್ಲ ಹೇಳ್ಕೊಂಡ್ರೆ ಎಲ್ಲ ವಿಷಯನೂ ಇದ್ರಲ್ಲಿ ಬಂದ್ಬಿಟ್ಟಿದೆ. ನಾನೇನು ಸ್ಪೆಷಲ್ ಹೇಳಲ್ಲ. ನಾನೊಬ್ಬ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಮಾಡಿ ಸೆಂಟ್ರಲ್ ರಿಸರ್ವ್ ಪೊಲೀಸು, RF ಎಲ್ಲ ಮಾಡಿ ಊರಲ್ಲಿ ಬಂದು ಬದುಕು ಕಟ್ಕೊಬೇಕಂತೇಳಿ ಏನೋ ಯೋಚನೆ ಮಾಡಿ ಬಂದೆ. ಬಟ್ ಆದರೆ ನಾವು ಫೇಲ್ಯೂರ್ ಆಗಿಬಿಟ್ಟಿದ್ದೀನಿ. ಇವರೆಲ್ಲ ಕೂಗು ಕೇಳಿದಾಗ ನಾವೇ ಮತ್ತೆ ಎಲ್ಲ ಹೋಗಬೇಕು. ಆದರೆ ಏನು ಮಾಡೋಣ ಸರ್, ಈ ಉಗ್ರವಾದಿಗಳು, ನಕ್ಸಲೈಟ್ ಯಾರೂ ಆಗ್ತಾ ಇಲ್ಲ ಸರ್. ಈ ಜ್ವಲಂತ ಸಮಸ್ಯೆಗಳು ಹೀಗೆ ಇಟ್ಟಿಗೋಸ್ಕರ ಅವರು ಉದ್ಭವ ಆಗ್ತಾರೆ. ಹಾಗಾಗಿ ನಮ್ಮವರೇ ಅವ್ರನ್ನ ಮಟ್ಟಕ್ಕೊಳಿಸ್ತಾರೆ. ಪಾಪ ನಮ್ಮ ಡಿಪಾರ್ಟ್ಮೆಂಟಿಗೂ ನಮಗೂ ಸಂಘರ್ಷ ಬೀಳುತ್ತೆ. ನಾವು ಅದರಲ್ಲೇ ಇದ್ದವರಲ್ಲ. ಹಾಗಾಗಿ ಭಾರಿ ದುಃಖ ಆಗ್ತಾಯಿದೆ. ನಾನು ಈ ಕೂಗನ್ನು ಕೇಳದೆ ಬಂದೆ. ಇವರ ಎಲ್ಲ ಬೇಡಿಕೆಗಳನ್ನು ನೀವು ನೆರವೇರಿಸ್ತೀರಾ ನಿಮ್ಮ ಮಾಧ್ಯಮದ ಮೂಲಕ ಅಂತ ಬೇಡ್ಕೊಳ್ತಾ ಒಂದನೇ ತಲುಪಿಸ್ತಾ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಹೇಳಿ, ನೀವೇನೋ ತುಂಬ ಇಂಟ್ರೆಸ್ಟ್ ತಗೊಂಡಿದ್ದೀರಂತೆ. ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು, ನಮ್ಮ ಡಾಕ್ಟ್ರು ತುಂಬ ಇಂಟ್ರೆಸ್ಟ್ ತಗೊತಿದ್ದಾರೆ, ಸರ್ಕಾರದ ಗಮನ ಸೆಳೆಯುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ, ಎಲ್ಲದಕ್ಕೂ ಮುಂದಾಳತ್ವ ವಹಿಸ್ತಿದ್ದಾರೆ ಅಂತಂದರು. ಈಗ ನಿಮ್ಮ ಬೇಡಿಕೆ ಏನು? ಸರ್ಕಾರಕ್ಕೆ ನೀವು ಏನು ಹೇಳ್ತೀರಾ ನ್ಯೂಸ್ 18 ಮೂಲಕ? ನೀವು ಯಾರು ಕೂಡ ಸರ್ಕಾರ ವಿರೋಧಿ ಅಲ್ಲ, ಇಲ್ಲಿರೋ ಯಾರು ಕೂಡ ಸರ್ಕಾರ ವಿರೋಧಿ ಅಲ್ಲ. ಸೊ ನಾವು ಕೂಡ ಸರ್ಕಾರ ವಿರೋಧಿ ಅಲ್ಲ. ಸರ್ಕಾರ ಗಮನಕ್ಕೆ ಕೆಲವೊಂದು ಬರಲ್ಲ. ಪಾಪ ಅವರು ಅವರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ನಮ್ಮೂರ ಕಷ್ಟ ನಷ್ಟಗಳನ್ನ ಹೇಳೋಕ್ಕೆ ನಮ್ಮ ಗ್ರಾಮಸ್ಥರು ಇವತ್ತು ಬಂದಿದ್ದಾರೆ. ಪ್ರತಿಯೊಬ್ಬರು ಬಂದಿದ್ದಾರೆ. ಅಧ್ಯಕ್ಷರು ಬಂದಿದ್ದಾರೆ, ಪಂಚಾಯತಿಯ ಮೆಂಬರ್ಸ್ ಬಂದಿದ್ದಾರೆ, ಮತ್ತು ಇಡೀ ಗ್ರಾಮದವ್ರು ಬಂದಿದ್ದಾರೆ. ಏನು ವಿಚಾರ ಅಂದರೆ, ಇವತ್ತು ನಮ್ಮ ಗ್ರಾಮಕ್ಕೆ ನೆಲೆನೇ ಇಲ್ದಂಗೆ ಆಗಿದೆ.
ಸರ್ 2 ಕ್ಷೇತ್ರ ಅಂತ ಹೇಳ್ತೀವಿ. ಒಂದು ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ತೀರ್ಥಹಳ್ಳಿ, ನಮ್ಮ ತಾಲೂಕು ಹೊಸನಗರ. ನಾವು ಅಭ್ಯಾಪಾರಿಗಳಾಗಿದ್ದೀವಿ. ಯಾರಿಗೆ ಹುಟ್ಟಿದ್ವಿ ಸರ್ ಹೇಳಿದ್ರು ಪಾಯಿಂಟು, ಯಾರಿಗೆ ಹುಟ್ಟಿದ್ವಿ ಗೊತ್ತಿಲ್ಲ. ಅಂದರೆ ನಾವು ತಂದೆ ತಾಯಿಗೆ ಹುಟ್ಟಿದ್ದೀವಿ, ನಮ್ಮ ಊರು ಯಾರಿಗೆ ಹುಟ್ಟಿದೆ ಗೊತ್ತಾಗ್ತಿಲ್ಲ. ಇವತ್ತು ಯಾರು ಅಧಿಕಾರಕ್ಕೆ ಬರ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲ. ಅಧಿಕಾರ ಬಂದ ಮೇಲೆ ಈ ಏರಿಯಾ ಡೆವಲಪ್ಮೆಂಟ್ ಆಗಲಿಕ್ಕೆ ಅವರಿಗೆ ಪವರ್ ಇಲ್ಲ. ಉದಾಹರಣೆ ಈಗ ನಮ್ಮ MLA ಸರ್ ಬಂದು ಜ್ಞಾನದ ಸರ್, ಅವರು BJPಯಿಂದ ಆಯ್ಕೆಯಾಗಿದ್ದಾರೆ. ಗೌರ್ಮೆಂಟ್ ಬಂದು ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಗೌರ್ಮೆಂಟ್ ಸಪೋರ್ಟ್ ಆಗಿದೆ. ಬಟ್ ಇವ್ರ ಹತ್ರ ಹೋಗಿ ಮಾತಾಡೋಕ್ಕೆ ಅವರಿಗೆ ಕೆಲವು ಮುಜುಗರ ಇರ್ಬೋದು. ಯಾಕೆ ಕೇಳಬೇಕು ಅವ್ರ ಹತ್ರ, ಅಥವಾ ಇವ್ರು ಕೊಡೋಕ್ಕೆ ಮುಜುಗರ ಮಾಡ್ಬೋದು. ಈ ಥರ ಎಲ್ಲ ತೊಂದರೆಗಳಾಗತ್ತೆ. ನಮ್ಮ ಗ್ರಾಮದಲ್ಲಿ ಸರ್ ನಾವು ಏನಾದ್ರು ಅಪ್ಲಿಕೇಶನ್ ಆಗಬೇಕಂದ್ರೆ ಹೊಸನಗರ ಹೋಗಬೇಕು. ಹೊಸನಗರ ಹೋದರೆ ನೀವು ಓಟಲ್ಲಿ ಆಗ್ತೀರ, ಅಲ್ಲೂ ಕೇಳಿ ಅಂತ ಹೇಳ್ತಾರೆ. ನಾವು ಯಾರಿಗೆ ಕೇಳಬೇಕು? ಅಲ್ಲ, ಈಗ ಈ ಫಾಲ್ಸನ್ನು ನೀವು ಹೊರಗಡೆ ತಂದಿದ್ದೀರಾ, ನಿಮ್ಮದೇ ಆದಂತಹ ಒಂದಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಎಲ್ಲ ಕೂಡ ಅಷ್ಟು ಆಗ್ತಾ ಇದ್ದೀರಾ. ಇಂಥ ಒಂದು ಫಾಲ್ಸ್ ಇದೆ, ಇದನ್ನು ಅಭಿವೃದ್ಧಿ ಮಾಡಿ ನಮಗೂ ಉದ್ಯೋಗ ಅವಕಾಶವನ್ನು ಕೊಡಿ. ನೆಲೆ ಸಂತ್ರಸ್ತರೆಲ್ಲ ಕೂಡ ಅಷ್ಟೇ ಪಾಪ ಮನೆ ಮಠ ಕಳ್ಕೊಂಡಿದ್ದಂಥವ್ರು ಇದ್ದಾರೆ, ಜೀವನ ರೂಪಿಸ್ಕೊಳ್ತಾರೆ. ಒಂದು ವ್ಯವಸ್ಥೆ ಮಾಡಿ, ಜೊತೆಗೆ ಏಷ್ಯಾದ 2ನೇ ದೊಡ್ಡ ಫಾಲ್ಸ್ ಆಗುತ್ತಿದ್ದು ಅಂತಲೂ ಕೂಡ ಹೇಳಿದ್ದೀರಾ. ಈ ಮೂಲಕವಾಗಿ ಸರ್ಕಾರಕ್ಕೆ ನಿಮ್ಮ ಒಂದು ಬೇಡಿಕೆ ಏನು ಅಂತ? ಸರ್, ಇದು ನಾನು ಹೇಳೋದಂದರೆ ಇದು ವಿಶ್ವದ ನಂಬರ್ 1 ಅಂತ ಹೇಳ್ಬೋದು. ನೈಜೀರಿಯಾ ಫಾಲ್ಸ್ ಬಿಟ್ಟರೆ ನೆಕ್ಸ್ಟ್ ಇದೆ. ಅವ್ರು ಏನೇ ಹೇಳಲಿ ಇದಿಷ್ಟು ಅಡಿ ಎಷ್ಟು ಉತ್ತರ ಅಂತ, ವೈಭವನ ನಾವು ಚಿತ್ರೀಕರಿಸಿದ ಎಲ್ಲ ಪುಟಗಳಲ್ಲಿ ಹಾಕಿದ್ದಾರೆ, ಫೇಸ್ಬುಕ್ಕಲ್ಲಿ ಹಾಕಿದ್ದಾರೆ. ನನ್ನ ಹತ್ರ ಫುಟೇಜಸ್ ಇದೆ. ಯಾಕಂದರೆ ನಾವು ಬಿಡೋಂಗಿಲ್ಲ, ಅದಕ್ಕೆ ನಿಯಮಗಳಿದೆ. ಅದನ್ನು ಪರ್ಮಿಷನ್ಗೋಸ್ಕರ ನಾವು ಕಾಯ್ತಾ ಇದ್ದೇವೆ. ನಾವು ಅದನ್ನು ವಿಸ್ತಾರವಾಗಿ ಸರ್ಕಾರಕ್ಕೆ ಕೊಟ್ಟರೆ ಸರ್ಕಾರದವರೇ ನೋಡಲಿ. ಇದರಿಂದ ಕೋಟ್ಯಾಂತರ ರೂಪಾಯಿ ದಿನಕ್ಕೆ ಬರ್ತದೆ. ಒಂದು ದಿನಕ್ಕೆ 1 ಕೋಟಿ ಹಣ ಬರುವಂಥ ಒಂದು ಫಾಲ್ಸ್ ಇದು. ಯಾಕೆ ಹೇಳ್ತೇನೆ ಅಂದರೆ, ಯಾವ ಪ್ರಕೃತಿಯನ್ನು ಹಾಳು ಮಾಡ್ದೇ ಕ್ರಮಬದ್ಧವಾಗಿ ನೀಟಾಗಿ ಇದನ್ನು ಮಾಡಿದ್ರೆ ಅದು ತುಂಬ ಅದ್ಭುತವಾಗಿ ಕಾಣಿಸ್ತದೆ. ಗೌರ್ಮೆಂಟ್ ಮಾಡುತ್ತೆ ಅನ್ನುವಂಥ ಒಂದು ಭರವಸೆ ಇದೆ. 100% ಇದೆ ಸರ್, ಮಾಡಲೇಬೇಕು. ಯಾಕಂದ್ರೆ ಅದಕ್ಕೆ ನಾನು ಕರ್ನಾಟಕ ಸರ್ಕಾರಕ್ಕೆ ನಾನು ಬೇಡಿಕೆ ಹೇಳ್ತೀನಿ, ಸಿದ್ದರಾಮಯ್ಯ ಸರ್ ಕೇಳಿ ಆಗುತ್ತೆ. ಇನ್ನು ಕೇಳಿ ಅವ್ರ ಕೇಳಿ ಆಗ್ತಿಲ್ಲ ಅಂದರೆ ನಾವು ಇನ್ನೊಂದು ಹಂತಕ್ಕೆ ಮೋದಿ ಸರ್ ಹತ್ರನೂ ಕೂಡ ಹೋಗೋಕ್ಕೆ ನಾವು ತಯಾರಿದ್ದೇವೆ. ಓಕೆ, ಕೇಳಿದ್ರಲ್ಲ, ಇದು ಯಡೂರು ಮತ್ತು ಮಾಸ್ತಿಕಟ್ಟೆ ಭಾಗದ ಜನರ ಒಂದು ಮಾತು. ಇಲ್ಲಿ ತುಂಬ ಒಳ್ಳೆ ಫಾಲ್ಸ್ ಇದೆ, ಕುಂಚಿಕಲ್ ಫಾಲ್ಸ್ ಅನ್ನುವಂಥದ್ದು 1493 ಅಡಿಗಳಿಂದ ನೀರು ಬೀಳ್ತಾ ಇದೆ. ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಒಂದು ಫಾಲ್ಸನ್ನು ಇಂಪ್ರೂವ್ಮೆಂಟ್ ಮಾಡಬೇಕು. ಇಂಪ್ರೂವ್ಮೆಂಟ್ ಮಾಡಿದಂತಹ ಬಳಿಕ ಪ್ರವಾಸಿಗರನ್ನ ಈ ಕಡೆ ಸೆಳೆಯುವಂತಹ ಕೆಲಸವನ್ನು ಸರ್ಕಾರ ಮಾಡಬೇಕು. ಈಗಾಗಲೇ ಸರ್ಕಾರದ ಗಮನಕ್ಕೆ ತರುವಂಥ ಒಂದು ಕೆಲಸವನ್ನು ಈ ಊರಿನ ಗ್ರಾಮಸ್ಥರು ಮಾಡಿದರೆ, ಮುಂದಿನ ದಿನಗಳಲ್ಲಿ ಏನಾದರೂ ಸರ್ಕಾರ ಈ ಒಂದು ಫಾಲ್ಸನ್ನು ಅಭಿವೃದ್ಧಿ ಮಾಡಿಲ್ಲ ಅಂತಂದರೆ ಇಡೀ 2 ಗ್ರಾಮದ ಜನರು ಉಗ್ರವಾದಂತಹ ಹೋರಾಟವನ್ನು ಕೂಡ ಮಾಡ್ತೀವಿ. ಜೊತೆಗೆ ಪ್ರೈಮ್ ಮಿನಿಸ್ಟರ್ ಬಳಿಯೂ ಕೂಡ ಅಷ್ಟೇ ನಾವು ಹೋಗಿ ಈ ಒಂದು ಫಾಲ್ಸ್ನ ಬಗ್ಗೆ ಮಾಹಿತಿಯನ್ನು ಕೊಡೋಕ್ಕೆ ಮುಂದಾಗ್ತೀವಿ ಅನ್ನೋಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಇದು ಇವತ್ತಿನ ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.